ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ನಾವು ಅಂದ್ಕೊಳ್ತಾ ಇರ್ತೀವಿ, ನಾನು ಎಲ್ಲವುದರಿಂದ ಹೊರಗಡೆ ಬಂದಿದ್ದೀನಿ, ಎಲ್ಲ ನೋವನ್ನು ನಾನು ಮರೆತುಬಿಟ್ಟಿದ್ದೀನಿ ಅಂತ. ಆದರೂ ಸಹ ನಮಗೆ ನೋವಾಗುತ್ತೆ ಅವಾಗವಾಗ ಅಲ್ವಾ? ಅದನ್ನು ನೆನೆಸ್ಕೊಂಡಾಗ ಅಳು ಬರುತ್ತೆ. ಅದಕ್ಕೆ ಕಾರಣ ಏನು ಅನ್ನೋದಕ್ಕೆ ಇಲ್ಲೊಂದು ಪುಟ್ಟ ಕಥೆ ಇದೆ. ಒಬ್ಬಳು ಹುಡುಗಿ ಇರ್ತಾಳೆ. ಆ ಹುಡುಗಿ ತನ್ನ ಜೀವನದಲ್ಲಿ ಹಂತ ಹಂತದಲ್ಲಿ ಸೋಲನ್ನು ಕಂಡಿರ್ತಾಳೆ, ಹಾಗೂ ಅದರ ಜೊತೆ ಅವಳ ಲವ್ ಕೂಡ ಫೇಲ್ಯೂರ್ ಆಗಿರುತ್ತೆ. ಹಾಗಾಗಿ ಎಲ್ಲದರಿಂದ ಹೊರಗಡೆ ಬಂದು ಮರೆತು ಹೊಸ ಜೀವನವನ್ನು ಆರಂಭಿಸಿದರೂ ಸಹ ಆಕೆಗೆ ಆ ನೋವು ಬಾಧಿಸ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಒಬ್ಬರು ಸಂತರು ಅವಳ ಕಣ್ಣು ಮುಂದೆ ಕಾಣ್ತಾರೆ. ಸಂತರ ಬಳಿ ಹೋಗಿ ಕೇಳ್ತಾಳೆ ಅವಳು, ನಾನು ಎಲ್ಲವನ್ನು ಮರೆತಿದ್ದೀನಿ, ಆದರೂ ಸಹ ನನಗೆ ತುಂಬ ನೋವಾಗ್ತಾ ಇದೆ, ಯಾಕೆ ಅಂತ ನೀವು ನನಗೆ ಕಾರಣ ಹೇಳ್ತೀರಾ ಅಂತ. ಆಗ ಸಂತರು ಏನು ಮಾಡ್ತಾರೆ, ಅಲ್ಲಿ ಬೆಂಕಿ ಉರಿತಾ ಇರುತ್ತೆ, ಅಲ್ಲಿಂದ ಒಂದು ಕೆಂಡವನ್ನು ತೆಗೆದು ಅವಳ ಕೈ ಮೇಲಿಡ್ತಾರೆ. ಕೈ ಮೇಲೆ ಇಟ್ಟು ನಿನ್ನ ಕೈಲಿ ಎಷ್ಟು ಹೊತ್ತು ಹಿಡ್ಕೊಳ್ಳೋದಕ್ಕಾಗುತ್ತೋ ದಯವಿಟ್ಟು ಇದನ್ನು ಹಿಡ್ಕೋ ಅಂತ ಹೇಳಿ ಕೈ ಮೇಲಿಡ್ತಾರೆ. ಕೈ ಮೇಲೆ ಇಟ್ಟಿದ ತಕ್ಷಣ ಆ ಹುಡುಗಿ ಏನು ಮಾಡ್ತಾಳೆ, ಆ ಕೆಂಡವನ್ನು ಎಷ್ಟು ಕೈ ಸುಟ್ಟು ಹೋಗುತ್ತೆ ಅಂತ ಹೇಳ್ತಾಳೆ. ಆಗ ಸಂತರು ನಕ್ಬಿಟ್ಟು ಹೇಳ್ತಾರೆ, ಹೌದು, ಈ ಕೆಂಡ ನಿನ್ನ ಕೈಯನ್ನು ಸುಡುತ್ತೆ, ಅದೇ ರೀತಿ ನಿನ್ನ ನೋವನ್ನು ನೀನು ಮನಸ್ಸಿನಲ್ಲೇ ಇಟ್ಕೊಂಡ್ರೆ ನಿನ್ನ ಮನಸ್ಸನ್ನು ಅದು ಸುಡುತ್ತೆ. ಏಕೆಂದರೆ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿಬಿಟ್ಟಿದ್ದಾನೆ, ಎಲ್ಲವುದಕ್ಕೂ ಕಾರಣ ನಿನ್ನ ಮನಸ್ಸು ಅಂತ. ಅಂದರೆ ನಿನ್ನ ಮನಸ್ಸೇ ಶತ್ರು, ನಿನ್ನ ಮನಸ್ಸೇ ನಿನಗೆ ಒಬ್ಬ ಒಳ್ಳೆ ಮಿತ್ರ ಅಂತ. ಹಾಗಾಗಿ ಆ ಮನಸ್ಸು ಏನಾಗ್ತಾ ಹೋಗುತ್ತೆ, ಸುಡ್ತಾ ಹೋಗುತ್ತೆ, ನೋವಾಗ್ತಾ ಹೋಗುತ್ತೆ. ಬೇರೆ ಯಾರಿಗೂ ಅದು ಖಂಡಿತ ಬಾಧಿಸೋದಿಲ್ಲ, ನಿನಗೇ ಬಾಧಿಸುತ್ತೆ. ಹೇಗೆ ಕೈಯಲ್ಲಿ ಕೆಂಡ ಇಟ್ಟ ತಕ್ಷಣ ಕೈ ಸುಡುತ್ತೆ ಅಂತ ಎಸೆದೆಯೋ, ಹಾಗೆ ನಿನ್ನ ಮನಸ್ಸಿನಲ್ಲಿರುವಂತಹ ಎಲ್ಲ ನೋವುಗಳನ್ನು ನೀನು ಹೊರ ಹಾಕಿ ಹೊಸ ಜೀವನವನ್ನು ಆರಂಭಿಸಬೇಕೇ ವಿನಃ ಎಲ್ಲ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡು ನಾನು ಮರೆತು ಬಿಟ್ಟಿದ್ದೀನಿ ಅಂತ ಮುಖವಾಡವನ್ನು ಹಾಕ್ಕೊಂಡ್ರೆ ಆ ನೋವು ಬೇರೆ ಯಾರಿಗೋ ಸುಡೋದಿಲ್ಲ, ನಿನಗೆ ಸುಡುತ್ತೆ ಅಂತ ಹೇಳ್ತಾರೆ. ಇಷ್ಟು ಸತ್ಯವಾದ ಮಾತಲ್ವಾ? ಹಾಗಾಗಿ ಆ ತರಹದ ಕೆಂಡಗಳೇನಾದರೂ ನಿಮ್ಮ ಮನಸ್ಸಿನಲ್ಲಿದ್ದರೆ ದಯವಿಟ್ಟು ಹೊರಗೆ ಹಾಕಿ. ಅದು ಬೇರೆ ಯಾರನ್ನೂ ಸುಡೋದಿಲ್ಲ, ನಿಮ್ಮನ್ನೇ ಸುಡುತ್ತಾ ಇದೆ. ಯೋಚನೆ ಮಾಡಿ. ಥ್ಯಾಂಕ್ ಯು.